ವಾಕ್ಯ ಕಡೆ ಹೀಗಿಬೇಕು, ವಾಕ್ಯ ಓದ್ಬೇಕು ಮತ್ತು ಬೈಬಲ್ಗಳು ತಗೊಂಡು ಬರಬೇಕು. ಓಕೆ, ಓದ್ರಿ. ಯಾರು ವಿಶ್ವಾಸ ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ? ಮೈಲಿಗೆಯ ಕೈಯಿಂದ ಯಾಕೆಯ ಆಹಾರವನ್ನು ತೆಗೆದುಕೊಳ್ಳುತ್ತಾರೋ ಎಂದು ಕೇಳಿದರು. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ ಯಾರು ಬರೆದಿದ್ದಾರೆ ಮಾತುಗಳು? ಎಷ್ಟು ಈ ವಾಕ್ಯಗಳು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಸಾಧಾರಣವಾದಂತಹ ಮಾತುಗಳಲ್ಲ. ತಿಳಿದುಕೊಳ್ಳಬೇಕು. ಯಾವುದು ಇದೆ ಇದು? ಸಾಧಾರಣ ಮಾತ್ರ? ಇದು ಯಾರಾದ್ರೂ ವ್ಯಕ್ತಿಗಳು ಬರೆದಿದ್ದಾರೆ? ಇಲ್ಲ, ದೇವರು ಬರೆದಿರುವಂತಹ ಈ ವಾಕ್ಯ ಇದೆ. ಅದಕ್ಕಾಗಿ ಈ ವಾಕ್ಯ ಯಾರು ಹಿಡಿದುಕೊಳ್ಳುತ್ತಾರೋ ಅವರು ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಾಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಕುರಿತಾಗಿ ಹೇಳ್ತಾ ಇದ್ದಾನೆ, ಇದು ಯೆಶಾಯನು ಬರೆದಿರುವಂತಹ ಮಾತೇನೆಂದರೆ, ಓದ್ರಿ, ಮುಂದೆ ಓದ್ರಿ. ಈ ಜನರು ಮಾತಿನಿಂದ ನನ್ನನ್ನು ಏನ್ ಮಾಡ್ತಾರಂತೆ? ಸನ್ಮಾನಿಸ್ತಾರೆ. ಇವತ್ತು ಸಭೆಯಲ್ಲಿ ಕೂಡ ನಾವು ನೋಡ್ತೇವೆ, ನಾವು ವಾಕ್ಯ ಚೆನ್ನಾಗಿದೆ, ದೇವರ ವಾಕ್ಯ ಚೆನ್ನಾಗಿತ್ತು, ಇವತ್ತು ಪ್ರಾರ್ಥನೆ ಚೆನ್ನಾಗಿತ್ತು, ಒಳ್ಳೆ ಸಾಕ್ಷಿ ಇತ್ತು ಅಂತ ನಾವು ಅನೇಕ ಸಾರಿ ಹೇಳ್ತೀವಿ. ಆದ್ರೆ ಮನೆಗೆ ಹೋದ್ಮೇಲೆ ಆ ವಾಕ್ಯ ನಿಮಗೆ ನೆನಪಿಲ್ಲ. ಆ ವಾಕ್ಯದ ಪ್ರಕಾರವಾಗಿ ತಿರುಗಿ ಆ ಸಭೆಯಲ್ಲಿ ನೀವು ಬರಲಿಕ್ಕೆ ಇಷ್ಟಪಡಲ್ಲ. ತಿರುಗಿ ಆ ಸಭೆ ಪ್ರಕಾರವಾಗಿ ನೀವು ನಡೀಲಿಕ್ಕಾಗಲ್ಲ. ಆ ಸೇವಕರು ಹೇಳಿದ ಪ್ರಕಾರವಾಗಿ ನಾವು ನಡೀಲಿಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ? ಈ ಜನರು ಏನ್ ಮಾಡ್ತಾ ಇದ್ದಾರೆ? ಬರೀ ಮಾತಿನಿಂದ ನನ್ನನ್ನು ಏನ್ ಮಾಡ್ತಾ ಇದ್ದಾರೆ? ಬರೀ ಮಾತು ಹೇಳೋದ್ರಲ್ಲಿ ನಂಬರ್ 1 ಆಗಿದ್ದಾರೆ. ಮಾತು ಕೇಳಿಸಿ ಅವ್ರು ಹೇಳಿ ಹೇಳಿ ಸಾಕಾಗಿದೆ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಕೂಡ ಹೇಳುತ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಫಸ್ಟ್ ದೇವರಿಗೆ ಕೂಡ ದೇವರು ಕೂಡ ಹೇಳಿದ್ದಾರೆ. ಇವಾಗ ಯೇಸು ಸ್ವಾಮಿ ಕೂಡ ಹೇಳಿದ್ದಾರೆ, ಫಸ್ಟ್ ನೀನು ನಿನ್ನ ಜೀವಿತದಲ್ಲಿ ಅದ್ಭುತ ನೋಡ್ಬೇಕಾದ್ರೆ, ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ, ನೀನು ದೇವರಲ್ಲಿ ಬೆಳಿಬೇಕಾದ್ರೆ, ನಿನ್ನ ಪರಿಸ್ಥಿತಿ ಬದಲಾಗಬೇಕಾದ್ರೆ ನೀನೇನ್ ಮಾಡಂತ ಹೇಳಿದ್ದಾರೆ? ಮೊದಲು ದೇವರ ರಾಜ್ಯಕ್ಕಾಗಿ ಫಸ್ಟ್ ದೇವರಿಗೆ ಟೈಮ್ ಕೊಡೋದು. ಇವತ್ತು ನಾವು ದೇವರಿಗೆ ಟೈಮ್ ಕೊಡೋದು ಇರೋದ್ರಿಂದ ಯಾವುದು ಯೂಸ್ ಇವತ್ತು ನಾವು ನೋಡ್ತಾ ಇಲ್ಲ, ಬಿಡುಗಡೆ ನೋಡ್ತಾ ಇಲ್ಲ, ಅದ್ಭುತ ನೋಡ್ತಾ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಏನಾಗಿದೆ ಅಂತ ಹೇಳು, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಒಂದೇ ಪ್ಲೇಸ್ ಅಲ್ಲಿ ಕೂಡಿದ್ರು ವಿಡಿಯೋ ಮಾಡೋರು, ಸ್ವಲ್ಪ ಎಲ್ಲಿ ನಾನು ಫೇಸ್ ಮಾಡಕ್ ನಂಗೆ ನೋಡಕ್ ಆಗ್ತದೆ, ಸ್ವಲ್ಪ ಈ ಕಡೆ ಕೂಡಿಸಿ. ಸೊ ದೇವರ ವಾಕ್ಯ ಹೇಳ್ತದೆ ಏನಂತೆ? ಈ ಜನರು ನನ್ನನ್ನು ಏನ್ ಮಾಡ್ತಾರೆ? ಬರೀ ಮಾತಿನಿಂದ ಏನ್ ಮಾಡ್ತಾ ಇದ್ದಾರೆ? ಇವತ್ತು ನೀವು ಎಷ್ಟು ಸ್ತೋತ್ರ ಮಾಡ್ತಾ ಇದ್ದೀರಾ, ಆದ್ರೆ ಅದ್ರ ಪ್ರಕಾರವಾಗಿ ನಡಿಬೇಕು. ಪ್ರಾರ್ಥನೆ ಮಾಡಿ, ಮನೆಗೆ ಹೋಗಿ ಸಭೆಗೋಸ್ಕರ ಪ್ರೇಯರ್ ಮಾಡಿ, ಚರ್ಚ್ಗೋಸ್ಕರ ಪ್ರೇಯರ್ ಮಾಡಿ, ನಿಮ್ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳಿದಾಗ, ಅನೇಕರಿಗೆ ನೀವು ಹೇಳಿ ಪ್ರಾರ್ಥನೆ ವಿಷಯದಲ್ಲಿ ಅಂತ ಹೇಳಿದಾಗ, ನೀವು ಇಲ್ಲಿ ಬಂದಾಗ ಆಯ್ತು ಸರ್ ಅಂತ ಅದಕ್ಕೆ ಸಹಿತ ನೀವು ಜೊತೆ ಆಗ್ತಾರೆ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಅಂದ್ರೆ ಮೊದಲು ಅಂತ ಹೇಳಿದಾಗ ಕರೆಕ್ಟ್ 12 ಗಂಟೆಗೆ ಇರ್ಬೇಕಾಗ್ತದೆ. ಯಾಕಂದ್ರೆ ಅದಕ್ಕೆ ಫಸ್ಟ್ ಅಂದ್ರೆ ಅದಕ್ಕೆ ಮೊದಲು ಟೈಮ್ ಕೊಟ್ಟಾಗ. ಪ್ರೈಸ್ ಲಾರ್ಡ್. ಇವತ್ತು ನಾವು ನೋಡ್ರಿ, ಡಾಕ್ಟರ್ ಏನಾದ್ರೂ ಹೇಳಿದ್ರೆ ಈ 9 ಗಂಟೆಗೆ ಬಾ ಅಂತಂದ್ರೆ ನಾವು 8 ಗಂಟೆಗೆ ಹೋಗ್ಬಿಡ್ತೀವಿ ಅಥವಾ 7 ಗಂಟೆಗೆ ಹೋಗ್ಬಿಡ್ತೀವಿ. ನಂದೇ ಫಸ್ಟ್ ನಂಬರ್ ಬರಲಿ. ಇವತ್ತು ಯಾಕೆ ನಿಮ್ಮ ಲೈಫಲ್ಲಿ ಹಿಂಗಿದೆ ಅಂದ್ರೆ, ಈ ಜನರು ಅಂದ್ರೆ ಈ ಲೋಕದ ರೀತಿಯಾಗಿ ಈ ಜನರು ಮಾತಾಡ್ತಾ ಇದ್ದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ ಶಿಷ್ಯರು ಯಾಕೆ ಕೈ ತೊಳ್ಕೊಳ್ಳಲ್ಲ, ಊಟ ಮಾಡತ್ತಾರೆ? ನಿನ್ ಶಿಷ್ಯರು ಇದು ಯಾಕೆ ಫಾಲೋ ಮಾಡಲ್ಲ? ಯಾಕೆ ಬಟ್ಟೆ ಹೊಸ ಉಟ್ಕೊಳ್ಳಲ್ಲ? ಅವ್ರು ಯಾಕೆ ಅವ್ರು ಸೇವಿಂಗ್ ಮಾಡಲ್ಲ? ಯಾಕೆ ಅವ್ರು ಕಟಿಂಗ್ ಮಾಡಲ್ಲ? ಯಾಕೆ ಇವರು ಎಲ್ಲ ಸಿಸ್ಟಮೆಟಿಕ್ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಯಾರಿಗೆ? ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಔಟ್ಲುಕ್ ಹೊರಗೆ ನೋಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಏನಂತ ಹೇಳಿದ್ರೆ, ನಾನು ಹೇಳ್ತಾ ಇಲ್ಲ, ಯಾವ್ದು ಮಾತು ಹೇಳ್ತೀನಿ, ನನ್ನಿಂದ ಮಾತುಗಳಿಲ್ಲ, ನನಗೆ ಯಾವುದೇ ವಸ್ತು ನಾನಿಲ್ಲ, ಬಟ್ ದೇವರ ವಾಕ್ಯ ಏನಿದೆ ಅದು ನಿಮಗೆ ತಿಳಿಸ್ತಾ ಇದೆ. ಆ ವಾಕ್ಯಗಳು ನಮ್ಗೆ ಹಿಡಿದುಕೊಳ್ಬೇಕಾಗಿದೆ. ಏನಂತ ವಾಕ್ಯ ಹೇಳ್ತದೆ? ಓದ್ರಿ. ಈ ಜನರು ಆ ಮಾತಿನಿಂದ ಮಾತ್ರ ಇವರು ಸನ್ಮಾನಿಸುತ್ತಾರೆ, ಅವರ
ಕನಸುಗಳು ಏನಾಗಿದವಂತೆ ಏನಾಗಿದವಂತೆ ದೂರವಾಗಿದವಂತೆ. ಹಾಲೆಲೂಯಾ. ಇವತ್ತು ನೀವು ಪ್ರಾರ್ಥನೆ ಯಾಕೆ ಮಾಡಕ್ಕಾಗ್ತಾ ಇಲ್ಲ? ವಾಕ್ಯ ಎಲ್ಲ ಕೇಳ್ತಾ ಇದ್ದೀರಾ, ಆಳವಾಗಿ ವಾಕ್ಯ ಕೇಳ್ತಾ ಇದ್ದೀರಾ, ಬೈಬಲ್ ಓದ್ತಾ ಇದ್ದೀರಾ, ಆದ್ರೆ ನಿಮ್ಮ ಮಾತಿನಲ್ಲೇ ಎಲ್ಲ ಇದೆ ಇವತ್ತು. ಆದ್ರೆ ನಿಮ್ಮ ಹೃದಯ ಏನಾಗ್ತಾ ಇದೆ ಅಂದ್ರೆ ದೂರ ಹೋಗ್ತಾ ಇದೆ. Praise the Lord. ಅದಕ್ಕೆ ನೀವು ಫೋನ್ ಮಾಡಿ ಕರೆದ್ರು ಕೂಡ ಪ್ರಾರ್ಥನೆಗೆ ಅಟೆಂಡ್ ಆಗ್ತಾ ಇಲ್ಲ ಇವತ್ತು. ದೇವರ ವಾಕ್ಯ ನಿಮಗೆ ಸ್ವಸ್ಥತೆ ಪಡಿಸ್ತಾ ಇದೆ. ಅದ್ಭುತ, ಡಾಕ್ಟರ್ ಮಾಡದೇ ಇರುವಂತ ಅದ್ಭುತ ಈ ಅಗಪೆ ಚರ್ಚಲ್ಲಿ ನಿಮ್ಮಲ್ಲಿ ಆಗ್ತಾ ಇದೆ. ಮಾತಾ ಮಂತ್ರದಿಂದ ಆಗದೇ ಇರುವಂತ ಅದ್ಭುತ ಎಷ್ಟೋ ವರ್ಷಗಳಿಂದ ನಿಮ್ಮ ಒಳಗಡೆ ಕಷ್ಟದಿಂದ ತುಂಬಿರುವಂತ ಜೀವಿತ ಇವತ್ತು ಸಭೆಗೆ ಬಂದ ಮೇಲೆ ಬದಲಾವಣೆ ಆಗ್ತಾ ಇದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ದೇವರಿಂದ ದೂರ ಆಗ್ತಾ ಇದೆ. ಆ ಸಭೆಗೆ ನಾನು ಹೋಗಿಲ್ಲ, ಅದ್ಭುತ ಆಗಿಲ್ಲ ಅಂತ ಅದು ಸೆಕೆಂಡ್ ಮಾತು. ಆದ್ರೆ ಎಲ್ಲ ಅದ್ಭುತ ಆದ್ಮೇಲೆ ಕೂಡ ನೀವು ದೇವರಿಂದ ದೂರ ಆಗ್ತಾ ಇದ್ದೀರ ಅಂದ್ರೆ ನೀವು ದೇವರಿಗೆ ಮಿಸ್ಯೂಸ್ ಮಾಡ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಮಿಸ್ಯೂಸ್ ಮಾಡ್ತಾ ಇದ್ದೀರಾ. ನೀವು ದೇವರಿಗೆ ಮಿಸ್ಯೂಸ್ ಮಾಡೋದಂದ್ರೆ ಸಹಿತ ನೀವು ಮಿಸ್ಯೂಸ್ ಮಾಡೋದು ಗ್ಯಾರಂಟಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೆಂಗೆ ಮಿಸ್ಯೂಸ್ ಮಾಡ್ತಾರೆ ಅಂತಂದ್ರೆ ಅವನು ನಿಮ್ಮನ್ನು ದೇವರಿಂದ ದೂರ ಮಾಡಿ ನಿಮ್ಮ ಜೀವಿತವನ್ನು ನರಕದ ಕಡೆಗೆ ಒಯ್ದು ಹಾಕ್ತಾರೆ. ಅವಳು ಯಾವಾಗ ಮಾತುಗಳು ಕೇಳಿಲ್ಲ, ಯಾವಾಗ ಸದಮ್ ಗೋಮರ ಪಟ್ಟಣದಲ್ಲಿ ನೋಡ್ತೀವಿ ಯಾವ ರೀತಿಯಾಗಿ ಆ ಸದಮ್ ಗೋಮರ ಪಟ್ಟಣ ನಾಶ ಆಯ್ತು. ಹೇಳಿ ಹೆಂಗ್ ನಾಶ ಆಯ್ತು, ಏನಾಯ್ತು? ಅದಕ್ಕೆ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ ಈ 9ನೇ ವಾಕ್ಯ ಓದಿ. ಹಾ 5ನೇ ವಾಕ್ಯ ಓದಿ. ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ. ದೇವರ ವಾಕ್ಯ ಹೇಳ್ತದೆ, ಈ ದೇವರಿಗೆ ಯಾವಾಗ ನೀವು ಬಿಡ್ತೀರಿ ನೋಡ್ರಿ, ಯಾವಾಗ ನನ್ನ ಸಂಸಾರ ಚಂದದ, ನನ್ನ ಮಕ್ಕಳು ಚಂದ, ಎಲ್ಲ ಚಂದ ಇರ್ತದೆ. ಆದ್ರೆ ನೀವು ಯಾವಾಗ ದೇವರಿಗೆ ಬಿಟ್ಟಿರ್ತೀರೋ ಅವಾಗ ನೀವು ದೇವರ ವಿರುದ್ಧವಾಗಿ ಕಾರ್ಯಗಳು ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಯಾವಾಗ ಪ್ರಾರ್ಥನೆ ನಿಮ್ಮ ಬಿಟ್ಟು ಹೋಗ್ತಿರೋ, ಯಾವಾಗ ಆರಾಧನೆ ಬಿಟ್ಟು ಹೋಗ್ತಿರೋ, ಎಲ್ಲ ಅದ್ಭುತ ಆದರೂ ದೇವರಿಗೆ ಮಹಿಮೆ ಪಡಿಸ್ತಾ ಇಲ್ವೋ ಅಂದ್ರೆ ನೀವು ಈ ಆದಿ ಕಾಂಡದಲ್ಲಿ ನಡೆದಿರುವಂತ ರೀತಿಯಾಗಿ ಮನುಷ್ಯರು ಬರೀ ಕೆಟ್ಟತನ ಏನಾಗಿತ್ತಂತೆ, ಭೂಮಿ ಮೇಲೆ ಏನಾಗಿತ್ತಂತೆ, ಹೆಚ್ಚಾಗಿತ್ತಂತೆ. ಏನಾಗಿತ್ತು? ಏನ್ ಹೆಚ್ಚಾಗಿತ್ತು? ಕೆಟ್ಟತನ. ಇವತ್ತು ಅದೇ ಗತಿಯಿದೆ. ಇವತ್ತು ನಿಮಗೆ ಟೈಮ್ ಇದೆ, ದೇವರು ಕರೀತಾ ಇದ್ದಾರೆ ದೇವಸ್ಥಾನದಲ್ಲಿ ಬಾ ಅಂತ. ದೇವರು ಇವತ್ತು ನಿಮಗೆ ಕರೀತಾ ಇದ್ದಾರೆ, ನಿನ್ನನ್ನು ಬಿಡಿಸ್ಬೇಕು, ಬಿಡುಗಡೆ ಮಾಡ್ಬೇಕು, ನೀನು ಅದ್ಭುತವಾಗಿರ್ಬೇಕು ಅಂತ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನಿನ್ನನ್ನು ಯಾವಾಗ ಹಾಳು ಮಾಡ್ಬೇಕು ಅಂತ. ಸೈತಾನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಯಾವಾಗ ಇವಳಿಂದ ದೂರ ಮಾಡ್ಬೇಕು, ಯಾವಾಗ ನರಕಕ್ಕೆ ಹಾಕ್ಬೇಕಂತ ಸೈತಾನ ಕಾಯ್ತಾ ಇದ್ದಾನೆ. ಮನುಷ್ಯರು ಕೂಡ ನಿನ್ನನ್ನು ಹಾಳು ಮಾಡ್ಬೇಕಂತ. ಎಕ್ಸಾಂಪಲ್ ಆಗಿ ನಿಮಗೆ ಹೇಳ್ತೀನಿ. ಯೇಸು ಸ್ವಾಮಿ ಒಬ್ಬ ಸ್ತ್ರೀಯನ್ನು ಹಿಡಿದುಕೊಂಡು ಬಂದಾಗ ಯೇಸು ಸ್ವಾಮಿ ಏನಂತ, ಯಾವ ಸ್ತ್ರೀ ಹಿಡಿದುಕೊಂಡು ಬಂದಾಗ, ಅವಳು ವ್ಯಭಿಚಾರ ಮಾಡುವಂತ ಸ್ತ್ರೀಗೆ ಅವ್ರ ಜನ ಹಿಡಿದುಕೊಂಡು ಬಂದಾಗ ಏನಂತಾರೆ, ಯೇಸು ಸ್ವಾಮಿ ಬಂದು ಅವಳಿಗೆ ಏನ್ ಮಾಡ್ತಾರೆ, ಪ್ರೀತಿಯಿಂದ ಮುಂದೆ ಕರೀತಾರೆ. ಕರೆದಾಗ ಜನ ಎಲ್ಲ ಕಲ್ಲುಗಳು ತಗೊಂಡು ರೆಡಿ ಆಗಿರ್ತಾರೆ. ಏನ್ ಮಾಡಿರ್ತಾರೆ? ಕಲ್ಲು ತಗೊಂಡು ರೆಡಿ ಆಗಿರ್ತಾರೆ, ಕಲ್ಲುಗಳು ಹುಡುಗಿ ಇರ್ತಾರೆ. ಅವಳಿಗೆ ಬಂದಾಗ ಅವಳಿಗೆ ಒಂದು ಕಲ್ಪನೆ ಬಂದಿತ್ತು, ಈಗ ಸ್ವಾಮಿ ಕೂಡ ಏನೋ ಒಂದು ಡಿಸಿಷನ್ ಕೊಡ್ತಾರೆ, ಆಯ್ತು ನನ್ನ ಗತಿ ಅಂತ ಅವಳ ಒಳಗಡೆ ಇತ್ತು. ಆದರೆ ಯೇಸು ಸ್ವಾಮಿ ಒಂದು ಕ್ವಶನ್ ಕೇಳ್ತಾರೆ. ಏನಂತ ಕೇಳ್ತಾರೆ? ನಿಮ್ಮಲ್ಲಿ ಯಾರಾದ್ರೂ ಈ ತರದ ಪಾಪನೆ ಮಾಡಲಿ, ಯಾವುದೇ ಹುಟ್ಟಿನಿಂದ ಮಾಡಿಲ್ಲ ಅಂತಂದ್ರೆ ಫಸ್ಟ್ ಅವರು ಇವರಿಗೆ ಕಲ್ಲೆಸಿದ್ರು. ಈ ತರದ ಪ್ರೀತಿ ನಿಮ್ಗೆ ಎಲ್ಲಾದ್ರೂ ಸಿಗ್ತದೆ? ತಪ್ಪು ಮಾಡಿದ್ರೆ ಯಾವ ವ್ಯಕ್ತಿ ಅಂತ ಮಾಡ್ತಾರೆ? ನೀವು ಗಂಡ ಮಾಡ್ಬೋದಾ, ನೀವು ಮಿಸ್ಟೇಕ್ ಮಾಡ್ಬೋದಾ? ನೀವು ಎಕ್ಸಾಂಪಲ್ ಥಿಂಕ್ ಮಾಡಿ. ಅಂತ ದೇವರಿಗೆ ನೀವು ಆರಾಧನೆ ಮಾಡ್ತಾ ಇದ್ದೀರಿ ಅಂದ್ರೆ ಥಿಂಕ್ ಮಾಡಿ, ನೀವು ಒಂದು ಎಲ್ಲಕ್ಕಿಂತ ಶ್ರೇಷ್ಠ ಪ್ರೀತಿ ಮಾಡುವಂತ ದೇವರು ನಿಮ್ಮ ಜೊತೆ ಇದ್ದಾರೆ. ಅಂತ ಪ್ರೀತಿ ಇರುವಂತ ದೇವರಿಗೆ ಬಿಟ್ಟು ಲೋಕದಲ್ಲಿ ಬಿಸಿ ಆಗಿದ್ದಾರೆ ಅಂದ್ರೆ ನಮ್ಮಷ್ಟು ಹುಡುಕರು ಯಾರು ಇಲ್ಲ. ಇವತ್ತು ಆ ಒಂದು ಮಿಸ್ಟೇಕ್ ಇರುವಾಗ ಯಾವ್ದಾದ್ರು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಇಡೀ ದೇಶಕ್ಕೆ ಪರೀಕ್ಷೆ ಮಾಡ್ತಾರೆ ಜನ. ಆದ್ರೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಮೊದಲು ಫಸ್ಟ್ ಏನ್ ಮಾಡು, ಕಲ್ಲೆಸೆದು. ಆದ್ರೆ ನಿಮ್ಮಲ್ಲಿ ಈ ಜನ
ಜನ ನೀವು ಇಂಥ ಜನರಿಗೆ ಪ್ರೀತಿ ಮಾಡ್ತಾ ಇದ್ದೀರಿ, ಇಂಥ ಜನರನ್ನು ಹಿಡಿದುಕೊಂಡಿದ್ದೀರಿ, ನೀವು ಇವತ್ತು ನಿಮ್ಮನ್ನು ದೋಷಿಸುವವರನ್ನು, ನಿಮ್ಮನ್ನು ಹಾಳು ಮಾಡುವಂತರನ್ನು ಅವರನ್ನು ಹಿಡಿದುಕೊಂಡು ಇವತ್ತು ನಿಮ್ಮ ಲೈಫ್ ಅನ್ನು ಏನ್ ಮಾಡ್ತಾ ಇದ್ದೀರಾ, ಹಾಳಾಗಿ ಹೋಗ್ತಾ ಇದ್ದೀರಾ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ದ ಅಂದ್ರೆ ಅವಳನ್ನು ಏನ್ ಮಾಡ್ದ, ಮುಂದೆ ಕರೆದು ಫಸ್ಟ್ ಇವ್ರಿಗೆ ಯಾರು ಪಾಪ ಮಾಡಿಲ್ಲ ಅಂದಿರ್ತಿರೋ ಅವ್ರೇನ್ ಮಾಡ್ರಿ, ಫಸ್ಟ್ ಕಲ್ಲೆಸೆದು ಏನ್ ಮಾಡ್ರಿ, ಕೊಲ್ರಿ. ಈ ತರ ಮಾತು ಯಾರು ಹಾಳಾಗ ಸಾಧ್ಯ? ಈ ತರ ನೀವು ಯಾವ್ದಾರ ಮಿಸ್ಟೇಕ್ ನೋಡಿದ್ರಿ ಅಂದ್ರೆ ಏನಾರ ಮಾಡ್ತಾರೆ ನಿಮ್ಮನ್ನು ನೀವು ಸೈಲೆಂಟ್ ಇರಕ್ ಸಾಧ್ಯ? ಯಾವ್ದಾರ ತಪ್ಪು ನೋಡಿದ್ರಿ ಅಂದ್ರೆ ನೀವು ಯಾರಿಗಾದ್ರೂ ಅನ್ನದ ಹಾಗೆ, ನೀವು ಅವಳನ್ನು ನೆಗೆಟಿವ್ ನೋಡದ ಹಾಗೆ, ಅವಳಾಗ್ಲಿ ಯಾವುದೇ ತಪ್ಪಿಲ್ಲದ ರೀತಿಯಾಗಿ ಅವ್ರಿಗೆ ನೀವು ಮಾತಾಡಕ್ ಸಾಧ್ಯನಾ? ಇಲ್ಲ.